ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯು ಮನೀಶ್. ಏನಪ್ಪ ಅಂದರೆ ನಾನು ಇವಾಗ ಗೋವಾ ಸೋಲೋ ರೈಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನ್ ಸ್ಟಾಪ್ ರೈಡ್ ಪ್ಲ್ಯಾನ್ ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ಈಗಾಗಲೇ ನಾನು ಫಸ್ಟ್ ನಿಮ್ಗೆ ಹೇಳ್ಬಿಟ್ಟು ಅಲ್ಲಿಂದ ಮನೆ ಹತ್ರ ಬಿಡ್ತಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಇವಾಗ ಸೊ ರೈಡ್ ಎಲ್ಲ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಾನಿವಾಗ ಸಿರಾಗೆ ಒಂದು 20 ಕಿಲೋಮೀಟರ್ಸ್ ಇರೋವಾಗ ನಾನಿಲ್ಲಿ ರೋಡ್ ಸೈಡ್ ನಿಂತ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಏನು ಪ್ಲ್ಯಾನ್ ಇದೆ ಅಂತ. ಸೊ ಏನಿಲ್ಲ, ಇಲ್ಲಿಂದ ಗೋವಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಗೋವಾ ಆದಷ್ಟು ಬೇಗ ಇವತ್ತು ರೀಚ್ ಆಗಿಬಿಟ್ರೆ ಸ್ಟೇ ಆಗಿಬಿಟ್ಟು ಅಲ್ಲೇನಾದರೂ ಟೈಮ್ ಇದ್ದರೆ ನೈಟ್ ಎಲ್ಲಾದರೂ ಸ್ವಲ್ಪ ಹೊರಗಡೆ ಹೋಗಿ ಬ್ಲಾಗ್ ಮಾಡ್ತೀನಿ. ಸೊ ಏನೂ ಟೈಮ್ ಇಲ್ಲ, ನನಗೂ ಸ್ವಲ್ಪ ಟಯರ್ಡ್ ಇದೆ ಅನಿಸಿದ್ರೆ ನಾನು ರೆಸ್ಟ್ ಮಾಡಿಬಿಡ್ತೀನಿ. ಸಿರಾಗೆ ಇನ್ನು ಜಸ್ಟ್ ಒಂದು 20 ಕಿಲೋಮೀಟರ್ಸ್ ಏನೇ ಇದೆ. ಮೇ ಬಿ ಸಿರಾಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಕೊಂಡು ಅಲ್ಲಿಂದ ಸೊ ಮತ್ತೆ ರೈಡ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಬರ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಾವು ಬನ್ನಿ ಇಲ್ಲಿಂದ ಹೋಗಿ ಫಸ್ಟು ಸಿರಾದಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಾನು ಗೋಪ್ರೋ ವ್ಯೂವಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡ್ತಿದ್ರಲ್ಲ ನಮ್ಮೂರ ಗ್ರಾಮ ದೇವತೆ. ನಿಮ್ಗೆ ಲಾಸ್ಟ್ ಟೈಮೇ ನಾನು ಮೈಸೂರು ರೈಡ್ ಹೋದಾಗ ನಮ್ಮೂರ ಗ್ರಾಮ ದೇವತೆ ಬಗ್ಗೆ ಹೇಳಿದ್ದೀನಿ. ಸೊ ಈ ಗೋವಾ ಟ್ರಿಪ್ಪು ಆರಾಮಾಗಿ ಹೋಗಿ ಆರಾಮಾಗಿ ಬರೋ ಥರ ಮಾಡಮ್ಮ ತಾಯಿ. ಸೊ ಗೈಸ್, ಇವಾಗ ಟೈಮ್ ಬಂದು ನೋಡಿದ್ರೆ 5:19 ಆಗ್ತಿದೆ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಅಂದ್ಕೊತಿದ್ದೆ ಒಂದು 3 o'clock ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಟೈಮ್ ನೋಡಿದ್ರೆ ನೋಡ್ತಿದ್ದೀರಲ್ಲ 5:19 ಆಗೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಲೇಟ್ ಆಯಿತು. ಡೈರೆಕ್ಟ್ ಇಲ್ಲಿಂದ ಗೋವಾ. ಚಳಿ ಕೈಯೆಲ್ಲ ಫುಲ್ ಅದಿರ್ತಾ ಇದೆ. ಬಟ್ ಅಷ್ಟು ಕೋಲ್ಡ್ ಇಲ್ಲ, ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ. ಫುಲ್ಲು ವೆದರ್ ಬೇರೆ ಚಿಲ್ ವೆದರ್ ಆಗ್ತಿದೆ. ಎಸ್ ಗೈಸ್, ನೋಡ್ತಿದ್ದೀರಲ್ಲ ಇಲ್ಲಿಂದ 10 hours 17 minutes ತೋರಿಸ್ತಿದೆ. 604 kilometers ತೋರಿಸ್ತಿದೆ. ಇದು ಗೋವಾ ಮಾತ್ರ, ಅಂದರೆ ಗೋವಾ ಒಂದು ಸ್ಟೇಟ್ಗೆ ಎಂಟ್ರಿ ಮಾತ್ರನೇ. ಗೋವಾ ಸ್ಟೇಟ್ ಎಂಟ್ರಿ ಆಗಿದ ತಕ್ಷಣ 604 kilometers ಆಗುತ್ತೆ. ಸೊ ಅಲ್ಲಿಂದ ನಾವೇ ಹೋಗ್ಬೇಕಾಗಿರೋ ಲೊಕೇಶನ್ ಬಂದು ಬಾಗಾ ಬೀಚ್ ಹತ್ರ. ಸೊ ನಾನು ಅಲ್ಲಿ ರೂಮ್ ಅದು ಬುಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಸ್ ಎಸ್ ಗೈಸ್, ಓಡೋಣ ಬಾ. ನಾನು ಆ್ಯಕ್ಚುಲಿ 3 o'clock ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆನೇ ಎರ್ಲಿ ಮಾರ್ನಿಂಗ್ 3 ಬಿಡೋಣ ಅಂತ. ಅಷ್ಟೊತ್ತಿಗೆ ನನ್ನ ಟೈಮು ಅದಕ್ಕೆ ಅಂದ್ಬಿಟ್ಟು ನಾನು ಫಸ್ಟೇ ಫ್ಯೂಯಲ್ ಎಲ್ಲ ಫಿಲ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ನಾನು ಎಷ್ಟೇ ನೈಟೇ ಹೋಗ್ಬಿಟ್ಟು ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ತೊಗೊಂಡಿಟ್ಕೊಂಡಿದ್ದೆ. ನಾನು ಎದ್ದಿದ್ದು 4 o'clock ಆಗೋಯ್ತು. ನೀವೇನೇದು ಅಂದ್ಕೊಳ್ಳಿ ಗೈಸ್, ಬೆಳಗ್ಗೆ ಟೈಮಲ್ಲಿ ಸಖತ್ ನಿದ್ದೆ ಬರ್ತಾ ಇರುತ್ತೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು ರೈಡ್ ಹೋಗ್ತಿದ್ದೀನಿ ಅಂದ್ಬಿಟ್ಟು. ಬೆಳಗ್ಗೆ ನನಗೆ ಕರೆಕ್ಟಾಗಿ ಒಂದು 3 o'clock ನಿದ್ದೆ ಸ್ಟಾರ್ಟ್ ಆಗಿದೆ. ನಾನು ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಒಂದು 1 hour 1.5 hour ಮಾತ್ರ ನಿದ್ದೆ ಮಾಡಿರ್ತೀನಿ ಅಷ್ಟೇ. ಸೊ ನನ್ನ ಲಗೇಜಸ್ ಎಲ್ಲ ಏನೇನು ಪ್ಯಾಕ್ ಮಾಡ್ಕೋಬೇಕು ಏನು ಅಂತ ಸೊ ಅದೇ ಮೈಂಡಲ್ಲಿ ಓಡ್ತಾ ಇರುತ್ತೆ. ನೀವೇನಾದರೂ ಯಾವಾಗಾದ್ರೂ ಅಂದ್ಕೊಳ್ಳಿ, ಸೊ ನೀವು ಯಾವಾಗಾದ್ರೂ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ನಿಮ್ಮ ಮೈಂಡಲ್ಲಿ ನೋಡ್ತಾರೆ ಬರೀ ಅದೇ ಓಡ್ತಾ ಇರುತ್ತೆ. ಟ್ರಿಪ್ ಹೋಗಬೇಕು, ಏನೇನು ತೊಗೊಂಡೋಗ್ಬೇಕು, ಏನೇನು ಇರಬಾರ್ದು, ಏನೇನು ಇರಬೇಕು, ಇದೆಲ್ಲ ಸೊ ಫುಲ್ ಪ್ಲ್ಯಾನ್ಸ್ ಆಗ್ತಾ ಇರುತ್ತೆ ಮೈಂಡಲ್ಲಿ. ನಮಗಷ್ಟಕ್ಕೆ ನಾವೇ ರೀಡ್ ಮಾಡ್ಕೊತಾ ಇರ್ತೀವಿ. ಸೊ ಸೇಮ್ ನನಗೂ ಅದೇ ಥರ ಆಗಿತ್ತು. ಫಸ್ಟ್ ಟೈಮ್ ನಾನು ಗೋವಾ ಹೋಗ್ತಾ ಇರೋದು. ಇದುವರೆಗೂ ನಾನು ಗೋವಾಗೆ ಹೋಗಿಲ್ಲ. ಸೊ ಗೋವಾಗೆ ಏನಕ್ಕಪ್ಪ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಸುಮಾರು ದಿವಸದಿಂದ ನಾನು ಬೈಕ್ ರೈಡಲ್ಲಿ ಗೋವಾಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸುಮಾರು ದಿವಸದಿಂದ ನಾನು ರೈಡ್ ಮಾಡಬೇಕಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೋವಾಗೆ. ಸೊ ಹೋಗೋಣ ಅಂತ ಡಿಲೇ ಆಗ್ತಾನೆ ಇತ್ತು. ಸೊ ಫೈನಲಿ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೇನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ವೀಕೆಂಡ್ ಕರ್ಫ್ಯೂ ಇತ್ತು. ಸೊ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಸಾಟರ್ಡೆ ಸಂಡೇ ಫುಲ್ ಬಂದಿರ್ತಾಯಿತ್ತು. ಸೊ ಯಾರನ್ನೂ ಬಿಡ್ತಾ ಇರಲಿಲ್ಲ. ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹೆಂಗೋ ನಮ್ಮ ರೆಸ್ಟೋರೆಂಟು ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ, ಸೊ ಓನ್ಲಿ ಪಾರ್ಸಲ್ ಇರೋದ್ರಿಂದ ನಮ್ಮ ಅಂಗಡಿ ಹುಡುಗರು ನೋಡ್ಕೋತಾರೆ ಅಂತ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಫ್ರೈಡೇನೇ ಬಿಟ್ಬಿಡೋಣ. ಫ್ರೈಡೇ ಮಾರ್ನಿಂಗ್ ಬಿಟ್ಟರೆ ಫ್ರೈಡೇ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಗೋವಾ ರೀಚ್ ಆಗ್ತೀನಿ. ಸೊ ಗೋವಾ ರೀಚ್ ಆಗಾದಮೇಲೆ ಅಲ್ಲಿಂದ ಮತ್ತೆ ಫ್ರೈಡೇ ಹೋಗಿ ರೀಚ್ ಆಗಿ ನೈಟು ರೂಮ್ ಸ್ಟೇ ಆಗಿಬಿಟ್ಟು ನೈಟ್ಗೆ ಮತ್ತು ಮಾರ್ನಿಂಗ್ ಎದ್ದು ಗೋವಾ ಫುಲ್ಲು ಎಕ್ಸ್ಪ್ಲೋರ್ ಮಾಡಿಕೊಂಡು, ಸಾಟರ್ಡೆ ಮಾರ್ನಿಂಗ್ ಎದ್ದು ಗೋವಾ ಫುಲ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಮತ್ತೆ
ಸ್ಯಾಟರ್ಡೇ ಸಂಡೇ 2 ದಿನ ಹೆಂಗೋ ವೀಕೆಂಡ್ ಕರ್ಫ್ಯೂ ಇತ್ತು, ಅಲ್ಲಿಂದ ಬರೋದಕ್ಕೆ ಪ್ರಾಬ್ಲಮ್ ಆಗ್ತಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಗೋವಾದಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಅದನ್ನು ಕೇಳಿದ್ದೀನಿ, RT-PCR ಏನಾದರೂ ರಿಕ್ವೈರ್ಡ್ ಇದೆಯಾ ಅಂತ. ಸೊ 2 ಡೋಸ್ ಹಾಕಿದರೆ ಅದೆಲ್ಲ ಏನೂ ಕೇಳೋದಿಲ್ಲ ಅಂತ ಹೇಳಿದ್ದಾನೆ. ಗೈಸ್, ರೋಡೇ ಕಾಣಿಸ್ತಾ ಇಲ್ಲ, ಸಿಕ್ಕಾಬಿಟ್ಟೆ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಸಕ್ಕತ್ ಚಳಿ, ಸಕ್ಕತ್ತಾಗಿದೆ. ಹೋಗ್ತಾ ಇದ್ರೆ ಮಸ್ತು ನೆಕ್ಸ್ಟ್ ಲೆವೆಲ್ ರೈಡ್ ಇದು. ನೀವು ಫಾಗ್ ನೋಡ್ತಾ ಇದ್ದೀರಲ್ಲ, ಫುಲ್ ಮುಂದೆ ಏನು ಬರ್ತಿದೆ ಏನು ಹೋಗ್ತಿದೆ ಅಂತಲೇ ಕಾಣಿಸ್ತಿಲ್ಲ. ಒಂದು 10 ಫೀಟ್ ಆರ್ 20 ಫೀಟ್ ಡಿಸ್ಟೆನ್ಸಲ್ಲಿದ್ದರೆ ಮಾತ್ರನೇ ವೆಹಿಕಲ್ ಮುಂದೆ ಯಾವ್ದು ಹೋಗ್ತಿದೆ ಅಂತ ಕಾಣಿಸ್ತಿದೆ. ಫುಲ್ ಕವರ್ ಆಗ್ಬಿಟ್ಟಿದೆ ಫಾಗಲ್ಲಿ, ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗೆ. ನಾನೀಗ ಎಕ್ಸಾಕ್ಟಾಗಿ ನೆಲಮಂಗಲ ಹತ್ರ ಇದ್ದೀನಿ. ಸೊ ತುಂಬ ಜನ ನೀವು ನೋಡ್ತಾ ಇದ್ದೀರಾ, ಲೆಫ್ಟ್ ಸೈಡಲ್ಲಿ ರೈಡರ್ಸ್ ಎಲ್ಲ ನಿಂತಿರ್ತಾರೆ. ಸೊ ನಮ್ಮ ರೈಡ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಎಲ್ಲರೂ ನನ್ನೇ ನೋಡ್ತಿದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ಸೊ ನನ್ನ ರೈಡಿಂಗ್ ಗೇರ್ಸು ಏನೋ ಗೊತ್ತಿಲ್ಲ, ಸಿಕ್ಕಿಲ್ಲ. ಸೊ ಅದಕ್ಕೆ ಏನು ಮಾಡೋದೋ ಗೊತ್ತಿಲ್ಲದೆ ನಾನು ನಾರ್ಮಲ್ ನನ್ನ ಜರ್ಕಿನ್ ಹಾಕೋ ಮುಂದಿದ್ದೀನಿ. ಸೊ ಮುಂದೆ ಎಲ್ಲಾದರೂ ಶೋರೂಮ್ ಇದ್ದರೆ, ಐ ಮೀನ್ ರೈಡಿಂಗ್ ಗೇರ್ಸ್ ಶೋರೂಮೇ ಇದ್ದರೆ, ಸೊ ಡೆಫಿನೆಟ್ಲಿ ಒಂದು ರೈಡಿಂಗ್ ಗೇರ್ಸ್ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಹೋಗೋದು ಬರೋದು ಆದಷ್ಟು ಲೋ ಬಜೆಟಲ್ಲೇ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೈ ಬಜೆಟಲ್ಲಿ ಮಾಡೋದು ಬೇಡ, ಬಿಕಾಸ್ ನಮ್ಮ ಹತ್ರ ಎಷ್ಟು ಬಜೆಟ್ ಇದೆಯೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಿಮಗೆ ಫಾಗ್ ಇದೆಲ್ಲ ಕಾಣಿಸ್ತಾನೆ ಇರಲ್ಲ ಅನಿಸುತ್ತೆ, ಫುಲ್ ಫಾಗ್ ಕವರ್ ಆಗೋಗಿರುತ್ತೆ. ಚಳಿ ಮಾತ್ರ ಸಕ್ಕತ್ತಾಗಿದೆ. ಗ್ಲೌಸು ಹಾಕ್ಕೊಂಡಿದ್ದೆ ಗಾಯ್ಸ್, ನಾನು ರೈಡಿಂಗ್ ಗ್ಲೌಸ್ ಇತ್ತು, ಬಟ್ ಯಾಕೆ ರಿಮೂವ್ ಮಾಡಿದೆ ಅಂದರೆ ಆ ಗ್ಲೌಸ್ ಹಾಕ್ಕೊಂಡಿದ್ರೆ ಸೊ ನನಗೆ ಪ್ರಾಪರಾಗಿ ಗೇರು, ಈಗ ಕ್ಲಚ್ಚು ಬ್ರೇಕು ಎಕ್ಸ್ಲೇಟ್ರಿಗೆ ಸ್ವಲ್ಪ ಪ್ರಾಪರಾಗಿ ಇದು ಮಾಡೋಕ್ಕಾಗ್ತಿಲ್ಲ. ಗಾಯ್ಸ್, ಏನಾದರೂ ಕಾಣಿಸ್ತಿದ್ಯಾ ನೋಡಿ, ಮುಂದೆ ನಿಮಗೆ ಏನು ಕಾಣಿಸ್ತಾ ಇಲ್ಲ, ಫುಲ್ ಕವರ್ ಆಗೋಗಿದೆ, ಫುಲ್ ಅಂದರೆ ಫುಲ್ ಕವರ್ ಆಗೋಗಿದೆ. ಒಂದು ಕಡೆ ಚಳಿ ಇದ್ರೂ ಇಷ್ಟು ಬೆಳಗ್ಗೆನೆ ನಾನು ಈ ಥರ ಮಂಜಲ್ಲಿ ರೈಡ್ ಮಾಡ್ತಿರೋ ಇದೇ ಫಸ್ಟ್ ಟೈಮ್. ಸಕ್ಕತ್ತಾಗಿದೆ, ಇಷ್ಟು ಲೆವೆಲ್ಲು. ಚಿತ್ರದುರ್ಗ ಇನ್ನೂ 90 ಕಿಲೋಮೀಟರ್ಸ್ ಇದೆ. ಟೈಮ್ ಎಕ್ಸಾಕ್ಟಾಗಿ ಈಗ 8:13. ಮುಂದೆ ಸಿರಾ ಅಂತ ಇದೆ. ಸೊ ಸಿರಾ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಲಂಚ್ ಬ್ರೇಕಿಗೆ ನೋಡ್ಕೊಳ್ಳೋಣ ಎಲ್ಲಿ ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊತೀನಿ. ಸೊ ಇನ್ನೂ ಗೋವಾಗೆ 449 ಕಿಲೋಮೀಟರ್ಸ್ ಇದೆ. ಸೊ ರೋಡ್ ನೋಡ್ತಾ ಇದ್ದೀರಲ್ಲ, NH-48, ಇಂಥ ರೋಡ್ ಇದ್ದರೆ ಸಾಕು, ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ಬೋದು. ಮಸ್ತಿದೆ ರೋಡು. ಇದೇ ರೋಡು ಸೇಮ್ ಇದೇ ಥರ ಗೋವಾವರೆಗೂ ಇದ್ಬಿಟ್ರೆ ಆರಾಮಾಗಿ ಹೊರಟು ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಮಿಡ್ಲಲ್ಲಿ ಯಾವ ಥರದ ರೋಡ್ಸು ಅನ್ನೋದು ನನಗೂ ಗೊತ್ತಿಲ್ಲ, ನನಗೂ ಸ್ಪ್ರೇ ಹೊಡೆದಿಲ್ಲ. ಸೊ ಎಲ್ಲಾದರೂ ಸಿಕ್ಕಿದ್ರೆ ಫಸ್ಟು ಸ್ಪ್ರೇ ತೊಗೋಬೇಕು, ಚೈನ್ ಸ್ಪ್ರೇ ತೊಗೊಂಡ್ರೆ ಸರೋಗುತ್ತೆ. ಗಜಿಕ್ಕಾನೆ ಬ್ರೇಕ್ಫಾಸ್ಟ್ ಮುಗೀತು. ಏನಪ್ಪ ಅಂದರೆ ಸಡನ್ನಾಗಿ ವೀಕೆಂಡ್ ಕರ್ಫ್ಯೂ ಇತ್ತಲ್ವ. ಸೊ ವೀಕೆಂಡ್ ಕರ್ಫ್ಯೂ ಈಗ ಇಲ್ಲ ಅಂತ ಹೇಳಿದ ತಕ್ಷಣ ಜನ ಯಾರು ಓಡಾಡ್ತಿಲ್ವಂತೆ. ಹೋಟೆಲ್ಗೂ ಬಿಸ್ನೆಸ್ ಇಲ್ಲ. ಆ ಹೋಟೆಲ್ ಫುಲ್ಲು ನಾನು ಒಬ್ಬನೇ ಕಸ್ಟಮರು. ಎಷ್ಟು ದೊಡ್ಡ ಹೋಟೆಲು. ಇಡ್ಲಿ ಕೇಳಿದೆ, ಅದು ಇಡ್ಲಿ ಫುಲ್ ಒಂಥರ ಬ್ರೌನ್ ಕಲರಲ್ಲಿ ಇಡ್ಲಿ ಮಾಡಿದ್ದಾರೆ. ಸಾಂಬಾರಂತೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಈಗ ನೆಕ್ಸ್ಟು ಸ್ಟಾಪ್ ಬಂದು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್ ಅಲ್ವಾ. ಸೊ ದಾವಣಗೆರೆಯಲ್ಲಿ ಒಂದು ಬೆಣ್ಣೆ ದೋಸೆ ತಿಂದ್ಕೊಂಡು ಮತ್ತು ಅಲ್ಲಿಂದ ರೈಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ದಾವಣಗೆರೆಗೆ ಇನ್ನೇನು ಒಂದು 10 ಕಿಲೋಮೀಟ್ರು, ಚಿತ್ರದುರ್ಗ ಒಂದು 15 ಕಿಲೋಮೀಟ್ರ್ ಇರೋ ಅಷ್ಟೊತ್ತಿಗೆ ಹತ್ರದಲ್ಲೇ ನಾವು ನೋಡೋ 360 ಡಿಗ್ರಿಗೂ ನೋಡಿ ನಿಮ್ಗೆ ಕಾಣಿಸಿದೆಯಲ್ಲ ಗೊತ್ತಿಲ್ಲ, ಫುಲ್ ಕಂಪ್ಲೀಟಾಗಿ ಒಂದು ಇದು ವಿದ್ಯುತ್ ಫ್ಯಾನ್ಗಳು ಇರುತ್ತಲ್ವ, ವಿದ್ಯುತ್ ಫ್ಯಾನ್ಗಳು ಅಂದರೆ ಫ್ಯಾನ್ಸ್ ತಿರುಗ್ತಾ ಇರುತ್ತೆ ನೋಡಿ ತುಂಬ ದೊಡ್ಡದಾಗಿ. ಸೊ ಆ ಥರದ್ದು ಕಂಪ್ಲೀಟ್ 360 ಡಿಗ್ರಿ ನಾವೇನು ನೋಡ್ತೀವೋ ಎಲ್ಲ ಕಡೆನೂ ಇದೆ ಹಂಗೆ ಕಂಟಿನ್ಯೂಸ್ಲಿ. ಆ ಒಂದು ಬೆಟ್ಟದ ಮೇಲೆ, ಆ ಒಂದು ಹಿಲ್ ಸ್ಟೇಷನ್ ಮೇಲೆ ಅದೆಲ್ಲ ಫ್ಯಾನ್ಸ್ ತಿರುಗ್ತಾಯಿದ್ರೆ ನೆಕ್ಸ್ಟ್ ಲೆವೆಲ್ ವ್ಯೂ ಇದು, ನೋಡೋಕ್ಕೆ ಸಕ್ಕತ್ತಾಗಿದೆ. ಸೊ ನೀವು ಈ ಕಡೆ ಏನಾದರೂ ಬಂದರೆ ಮಿಸ್ ಮಾಡಿದರೆ ಇದನ್ನು ಅಬ್ಸರ್ವ್ ಮಾಡಿ, ಸಕ್ಕತ್ತಾಗಿದೆ. ನೀವು ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಗೋಪ್ರೋ ವ್ಯೂವಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಡ್ರೋನ್ ಏನಿದ್ರೆ ಆರಾಮಾಗಿ ಮೇಲೆ ಡ್ರೋನ್ ಬಿಟ್ಟು ತೋರಿಸ್ತಿದೆ. ತುಂಬ ಸಕ್ಕತ್ತಾಗಿದೆ. ಡ್ರೋನ್ ಆರಿಸಿದ್ರೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇತ್ತು, ಅಷ್ಟು ಸಕ್ಕತ್ತಾಗಿದೆ. 80-100 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗ್ತಾ ಇಲ್ಲ. ಸೊ ಫೈನಲ್ 100 ಹೈಯೆಸ್ಟ್ ಅಂದರೆ. ಸೊ ರೋಡ್ ಚೆನ್ನಾಗಿದೆ ಅಲ್ವಾ, ಅದರಿಂದನೇ ನಾನು 100 ಕಿಲೋಮೀಟರ್ ಸ್ಪೀಡಲ್ಲೂ ಹೋಗ್ತಾ ಇದ್ದೀನಿ. ರೋಡ್ ಏನಾದರೂ ಹಂಗಿದ್ರೆ ಸೀರಿಯಸ್ ಆಗಿ ನಾನು 60 ಮೇಲೆ ಹೋಗ್ತಾ ಇದ್ದಿಲ್ಲ. ರೋಡ್ ಅಂತೂ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ, ಪೀಸಾಗಿ ಹೋಗ್ತಿದೆ ರೋಡ್ ಮಾತ್ರ. ಅದೊಂದು
ಒಂದು ಸ್ವಲ್ಪ ಅಡ್ವಾಂಟೇಜ್ ಆಯಿತು. ಸೊ ನಾನು ನೆಕ್ಸ್ಟ್ ಫ್ಯೂಯಲ್ ಸ್ಟಾಪ್ ನೋಡ್ಕೋಬೇಕು, ಯಾಕಂದ್ರೆ ಫ್ಯೂಯಲ್ ಕಮ್ಮಿ ಆಗ್ತಾ ಇದೆ. ಇನ್ನೂ ಒಂದು 3 ಪಾಯಿಂಟ್ಸ್ ಇದೆ ಅಷ್ಟೇ. ಬಟ್ ಎಲ್ಲರೂ ಬೈಕಲ್ಲೇ ಹೋಗ್ಬೇಕು, ಎಲ್ಲರೂ ಕಾರಲ್ಲೇ ಹೋಗ್ಬೇಕು ಅಂತ ನಾನು ಹೇಳ್ತಿಲ್ಲ. ಅವ್ರವ್ರಿಗೆ ಹೆಂಗೆ ಕನ್ವೀನಿಯೆಂಟ್ ಆಗಿರುತ್ತೋ ಹಂಗೆ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಆ್ಯಕ್ಚುಲಿ ರೂಟ್ ಏನಾದರೂ ಚೇಂಜ್ ಆಯಿತಾ ಗಾಯ್ಸ್? ಇರಿ ನಾನು ಕೆಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ ನಿಮ್ಮ ಜೊತೆ ಮಾತಾಡ್ಕೊಂಡು ಹಂಗೆ ಬಂದ್ಬಿಟ್ಟೆ. ಸೊ ಗೊತ್ತಾಗ್ತಿಲ್ಲ, ನೋಡ್ತೀನಿ. ಹಾಕ್ಸ್ಕೊಂಡೆ 816 ರೂಪೀಸ್ ಏನೋ ಆಯಿತು. ಸೊ ಸೆಕೆಂಡ್ ಫ್ಯೂಯಲ್ ಸ್ಟೇಷನಲ್ಲಿ. ಸೊ ಮೊನ್ನೆ ಬಂದು ಬೆಳಗ್ಗೆ ನಾನೇ ಪೆಟ್ರೋಲ್ ಹಾಕ್ಸಿಟ್ಟಿದ್ದರಿಂದ 886 ರೂಪೀಸ್ ಏನು ಹಾಕಿದ್ದೆ. 816 ರೂಪೀಸ್ಗೆ ಇವತ್ತು ಹಾಕಿದ್ದೀನಿ ಸೆಕೆಂಡ್ ಫ್ಯೂಯಲ್ ಸ್ಟೇಷನಲ್ಲಿ ಇವಾಗ ಹಾಕಿರೋದು. ಔಟ್ರ್ ರಿಂಗ್ ರೋಡಿಂದ 8 ಕಿಲೋಮೀಟ್ರ್ ಒಳಗೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಲೇಬೇಕು ಅಂತಲೇ ಬಂದಿದ್ದೀನಿ. ಈಗ ಹೊರಗಡೆ ಎಲ್ಲ ಸಿಗುತ್ತೆ ಬೆಣ್ಣೆ ದೋಸೆ ಅದು ಇದು ತಿಂದರೆ, ಬಟ್ ಅಲ್ಲೇ ಹೋಗಿ ತಿನ್ನೋದ್ರಲ್ಲೇ ಅಲ್ಲಿನ ಸ್ಪೆಷಲ್ ಆ ಊರಲ್ಲೇ ತಿಂದರೆ ಏನು ಮಜಾ ಬರುತ್ತೋ ಸೇಮ್ ಆ್ಯಸ್ ಇಟ್ ಈಸ್. ಅದಕ್ಕೆ ಇಲ್ಲಿ ಹೆಂಗಿರುತ್ತೆ ಟೇಸ್ಟು ಅಂತ ತಿನ್ನಲೇಬೇಕು ಅಂತ ಸೊ ಹೊರಡ್ತಾ ಇದ್ದೀನಿ. ಇಲ್ಲಿ ಕೇಳಿದೆ ಲೋಕಲ್ ಅವ್ರಿಗೆ, ಸರ್ ಬಸ್ ಸ್ಟಾಪ್ ಹತ್ರ ಇದೆ ಹೋಟೆಲ್ಲು ಫೇಮಸ್ ಸರ್, ಅದು ದಾವಣಗೆರೆ ಬೆಣ್ಣೆ ದೋಸೆ, ಅಲ್ಲೇ ಹೋಗಿ ಅಂತಂದ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಹೋಗ್ಬೋದಾಗಿತ್ತು, ಬಟ್ ತಿನ್ನಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ತಿರುಪ್ತಿ ಲಾಡುನೇ ತಿರುಪ್ತಿಯಲ್ಲಿ ಹೋಗಿ ತಿಂದ್ರೇ ತಿರುಪ್ತಿ ಲಾಡು ಥರ ಇರುತ್ತೆ. ಸೊ ನಾರ್ಮಲ್ ನಮ್ಮೂರಲ್ಲೆಲ್ಲ ಮಾಲೂರಲ್ಲೆಲ್ಲ ಲಾಡು ತೊಗೊಂಡು ತಿಂದರೆ ತಿರುಪ್ತಿ ಲಾಡು ಟೇಸ್ಟ್ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇದು ದಾವಣಗೆರೆ ಬೆಣ್ಣೆ ದೋಸೆನೂ ಸೇಮ್ ಹಂಗೆ ಇರುತ್ತೆ. ಸೊ ಬನ್ನಿ ಟ್ರೈ ಮಾಡೋಣ ಹೆಂಗಿದೆ ಅಂದ್ಬಿಟ್ಟು ತಿಂದ್ಬಿಟ್ಟು ನಾನು ನಿಮಗೂ ಹೇಳ್ತೀನಿ. ಚೆನ್ನಾಗಿರೋ ನೀವೇನಾದರೂ ಈ ಸೈಡ್ ಏನಾದರೂ ಬಂದಾಗ ನೀವು ಕಂಪಲ್ಸರಿ ಆ ಹೋಟೆಲ್ಗೆ ಹೋಗಿರಂತೆ. ಈಕೆಗೆ ಫಸ್ಟ್ ಚೈನ್ದು ಒಂದು ಸ್ಪ್ರೇ ಒಂದು ತೊಗೋಬೇಕು. ಸೊ ಆಟೋಮೊಬೈಲ್ಸ್ ಅಂಗಡಿ ಎಲ್ಲದು ಕಣ್ಣು ಕಾಣಿಸಿದ್ರೆ ಆಟೋಮೊಬೈಲ್ಸ್ ಕಾಣಿಸೇ ಬಿಡ್ತು, ಇಲ್ಲೇ ಇದೆ. ಸೊ ಅದಕ್ಕೂ ಸೇಫ್ಟಿಗೆ ಇವಾಗ ಬೈ ಮಾಡ್ಕೋಗೋಣ, ಮತ್ತು ತೊಂದರೆ ಆಗೋದು ಬೇಡ ಅಂತ ನನ್ನ ಅಭಿಪ್ರಾಯ. ಏನಿದೆ ಸರ್ ಪ್ರೈಸು? 480. ಓಕೆ, ಬಟ್ ಅದೇ ದೊಡ್ಡದಾಯ್ತು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರ್ ಓಲ್ಡ್ ರೇಟಿಂದ ಐತಿ, ಈಗ ಹೊಸದು ಬಂದರೆ 600 ಐತಿ. ಲಾಸ್ಟ್ ಪೀಸ್ ಅದು ಒಂದೇ ಪೀಸ್ ಇರೋದು. ಓಕೆ ಸರ್ ಕೊಡಿ. ಚೈನ್ ಸ್ಪ್ರೇ ತಗೊಂಡು ಅಲ್ವಾ? ಸೊ ಆ ಶಾಪ್ ಓನರ್ ಕೊಟ್ಟಿದ್ದ ಅಡ್ರೆಸ್ಸೇ ಇದು. ಕೋಟೇಶ್ವರ ಬಟರ್ ದೋಸೆ ಹೋಟೆಲ್ ಅಂತೆ, ಫೇಮಸ್ ಅಂತೆ. ಇಲ್ಲಿ ಯಾವುದೋ ಡೆಂಟಲ್ ಕ್ಲಿನಿಕ್ ಆಪೋಸಿಟೆ. ಇಲ್ಲಿದ್ದೀವಿ, ಎಲ್ಲಿಂದ ಗೊತ್ತಾಗ್ತಿಲ್ಲ. ಡೆಸ್ಟಿನೇಷನ್ 280 ಮೀಟರ್ಸ್ ಇನ್ನು ಫ್ರಂಟಿಗೆ ತೋರಿಸ್ತಾ ಇದೆ. ಗೂಗಲ್ ಯಾಮರಿಸ್ಬೇಡಮ್ಮ ತಾಯಿ. 3 ರೌಂಡ್ ಓಡಿಸಿದ್ದು ಯಾವಾಗಿಂದ, ಇದು 4ನೇ ರೌಂಡ್ ಆಗ್ಬಿಟ್ಟದು. ನನಗೂ ಅಡ್ರೆಸ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಸೊ ಕೋಟೇಶ್ವರ ಹೋಟೆಲ್ ಅಷ್ಟೇ ಇದೆ. ಪಾರ್ಕಿಂಗ್ದು ಜಾಗ ಇಲ್ಲ. ಇದು ಬೆಣ್ಣೆ ದೋಸೆ. ದಾವಣಗೆರೆಯಲ್ಲಿ ಕೊಟ್ಟೂರು ಬೆಣ್ಣೆ ದೋಸೆ ಅಂತ ಒಂದು ಶಾಪ್ ಇದೆ. ಇದು ತುಂಬ ಹಳೆ ಕಾಲದ ಒಂದು ಹೋಟೆಲ್ ಆಗಿರುತ್ತೆ. ಇದು ಸುಮಾರು ವರ್ಷದಿಂದ ಮಾಡ್ತಿದ್ದಾರೆ ಅಂತ ತುಂಬ ಫೇಮಸ್ ಇದೆ. ಸೊ ನಾನು ಅಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ನಾನು ತೊಗೊಂಡಿದ್ವಲ್ಲ ಬೈಕಿಗೆ ಚೈನ್ ಸ್ಪ್ರೇ. ಸೊ ಅವ್ರು ಕೇಳಿದ್ದಕ್ಕೆ ಅವ್ರು ಕೊಟ್ಟಿದ್ದ ಅಡ್ರೆಸ್ ಈ ಒಂದು ಬೆಣ್ಣೆ ದೋಸೆ, ಕೊಟ್ಟೂರು ಬೆಣ್ಣೆ ದೋಸೆ ಅಂತ. ಇದೆಲ್ಲಿ ಬರುತ್ತಪ್ಪ ಅಂದರೆ ನಮಗೆ ಎಕ್ಸಾಕ್ಟ್ ಲೊಕೇಶನ್ ಬಂದು ಸಮಥಿಂಗ್ ಡೆಂಟಲ್ ಕ್ಲಿನಿಕ್ ಅಂತ ಬರುತ್ತೆ. ಗುಂಡು ಸರ್ಕಲ್ ಸಮಥಿಂಗ್ ಏನೋ ಒಂದು ಡೆಂಟಲ್ ಕ್ಲಿನಿಕ್ ಅಂತ ಬರುತ್ತೆ. ಇಲ್ಲಿ ಬಂದ್ಬಿಡೋ ನಿಮಗೆ ಬೆಣ್ಣೆ ದೋಸೆ ಎಲ್ಲ ಸಾಕಾಗುತ್ತೆ. ಟೇಸ್ಟು ಅಷ್ಟೇ, ಅಷ್ಟೇನು ನಮಗೆ ಬೆಣ್ಣೆ ದೋಸೆ ಅಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಕೊಡ್ತಾರಲ್ಲ ಆ ಥರ ಅಲ್ಲ.
ಆ್ಯಸ್ ಇಟ್ ಈಸ್ ದಾವಣಗೆರೆ ಬೆಣ್ಣೆ ದೋಸೆ ಏನೇ ಅಂದರೆ ಸೇಮ್ ಅದೇ ಥರನೇ ಇದೆ ಟೇಸ್ಟು. ಈ ಥರ ನಮ್ಮ ಬ್ಯಾಂಗ್ಳೂರಲ್ಲಿ ಎಲ್ಲಿ ಸಿಗೋದಿಲ್ಲ. ಟೇಸ್ಟ್ ಮಾತ್ರ ತುಂಬ ಸಗದಾಗಿದೆ. ಬಿಸಿ ಇದ್ದಾಗ ತಿಂದ್ಬಿಡ್ಬೇಕು ದೋಸೆ ಮಾತ್ರ. ಸರ್ ಹೇಳಿ, ಎಷ್ಟು ವರ್ಷ ಹಳೇದು ಹೋಟೆಲ್ ಸರ್ ಇದು? ನಮ್ಮದು ಡೆಂಟಲ್ ಕಾಲೇಜ್ ಬ್ರ್ಯಾಂಚು 30 ವರ್ಷ ಹಳೇದು ಹೋಟೆಲ್. ಓಕೆ, 30 ವರ್ಷದ ಮುಂಚೆ ಇಲ್ಲಿಂದನೇ ಮಾಡ್ತಿದ್ರು? 30 ವರ್ಷ ಮುಂಚೆ ಡೆಂಟಲ್ ಕಾಲೇಜ್ ಬ್ರಾಂಚ್ ನಮ್ಮದು. ಗುರು ಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಅಂದರೆ ಇಡೀ ದಾವಣಗೆರೆಲ್ಲ ಕರ್ನಾಟಕ ಫೇಮಸ್ಸು. ಅವಾಗ ತಾನೇ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಬಂದೆ. ಬಂದಿದ ತಕ್ಷಣ ನೋಡಿದ್ರೆ ಚಾರ್ಜ್ ಇಲ್ಲ ಗೋಪುರದಲ್ಲಿ. ಹಂಗೋ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಬೆಣ್ಣೆ ದೋಸೆ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಮತ್ತು ಒಂದು ಸ್ವಲ್ಪ ಚಾರ್ಜ್ ಹಾಕಿ ಮತ್ತು ಈಗ ಆನ್ ಮಾಡಿಕೊಂಡೆ. ಏನಪ್ಪ ಅಂದರೆ ದೋಸೆ ಸ್ಪೆಷಾಲಿಟಿ ಅವರು ಒಲೆಯಲ್ಲಿ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಒಲೆಯಲ್ಲಿ ಯಾರೂ ಮಾಡೋದಿಲ್ಲ. ಅದು ಹೋಟೆಲ್ ನೋಡೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ, ಸ್ವಲ್ಪ ಚೆನ್ನಾಗಿದೆ ಹೋಟೆಲ್ಲು. ಬಟ್ ಮಾಡೋದು ಒಲೆಯಲ್ಲೇ ಲೈವಲ್ಲಿ ಮಾಡ್ತಿದ್ದಾರೆ, ಓಪನ್ ಸ್ಪೇಸಲ್ಲಿ ಮಾಡ್ತಿದ್ದಾರೆ. ಸೊ ಅವಾಗೇನಾಗುತ್ತೆ ಅಂದರೆ ಕಸ್ಟಮರ್ಗಾಗಲಿ ಯಾರೋ ಬಂದ್ರೂ ಒಂದು ಇಂಟ್ರೆಸ್ಟ್ ಬರುತ್ತೆ, ಆ ಪ್ರಾಡಕ್ಟ್ ನೋಡೋ ತಿನ್ನಬೇಕು ಅನಿಸ್ಬೇಕು. ಸೊ ಲೈಕ್ ಆ ಥರ ಇಟ್ಟಿದ್ದಾರೆ. ಔಟು ಫುಲ್ ಎಲ್ಲ ಓಪನ್ ಸ್ಪೇಸಲ್ಲಿ ಕಿಚನ್ ಇಟ್ಬಿಟ್ಟು ಅಲ್ಲೇ ಮಾಡ್ತಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಬೆಣ್ಣೆ ಹಂಗೆ ಫುಲ್ ಇಷ್ಟು ಬೆಣ್ಣೆ, ಒರಿಜಿನಲ್ ಬೆಣ್ಣೆ. ಅದು ಆಯಿಲ್ ಇಟ್ಕೊಂಡ್ರೆ ಹಂಗೆ ಕರ್ಗೋಗ್ತಾಯಿತ್ತು ದೋಸೆನೂ ಆ ಬೆಣ್ಣೆ ಥರನೇ. ತುಂಬ ಚೆನ್ನಾಗಿತ್ತು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಈ ಕಡೆ ಬರೋಂಗಿದ್ರೆ ಆರಾಮಾಗಿ ಬಂದಿಲ್ಲಿ ದೋಸೆ ಅದು ತಿನ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಬರ್ತಿದೆ ಪ್ರೈಸ್ಗಳು. ಬರ್ತಾ ಇದ್ದಂಗೆ ಇಲ್ಲಿ ಯಾವುದೋ ಒಂದು ಫರ್ನಿಚರ್ ವೆಹಿಕಲ್ ಫುಲ್ ಹಂಗಂಗೆ ಫುಲ್ ಅಂಟ್ಕೊಂಡ್ಬಿಟ್ಟಿದೆ. ಸೊ ಫುಲ್ ಸುಟ್ಟೋಗ್ತಾ ಇದೆ, ನೀವು ನೋಡ್ತಾ ಇರಲ್ಲ, ಫುಲ್ ಕಂಪ್ಲೀಟ್ ಸುಟ್ಟೋಗಿದೆ. ಫುಲ್ ಅಂಟ್ಕೊಂಡ್ಬಿಟ್ಟಿದೆ ಒಂದೇ ಸರಿ. ಫರ್ನಿಚರ್ಸ್ ಎಲ್ಲ ತೊಗೊಂಬಂದಿದ್ದಾರೆ ಆ ವೆಹಿಕಲಲ್ಲಿ, ಟಾಟಾ ಎಸಲ್ಲಿ. ಫರ್ನಿಚರ್ ಜೊತೆ ಏನು ಮಾಡಿದ್ದಾರೆ, ಒಂದು ಸ್ವಲ್ಪ ರೆಡ್ ಪೀಸಸ್ಸು ಅದೆಲ್ಲ ಇಟ್ಟಿದ್ದಾರೆ. ಇಲ್ಲಿರೋ ಬಿಸಿಲಿಗೆ ಒಟ್ಟಿನಲ್ಲಿ ಹೆವಿ ಬಿಸಿಲು ಹೊಡಿತಾ ಇದೆ. ಈ ಬಿಸಿಲಿಗೆ ಆಮೇಲೆ ಇಂಜಿನ್ ಹಿಂದೆ ಹೀಟ್ ಆಗ್ತಿರುತ್ತಲ್ವ, ಸೊ ಅದರದ್ದು ಟಾಟಾ ಎಸ್ದು. ಸೊ ಹೀಟಾಗಿರೋದು ಅಂಟ್ಕೊಂಡು ಫುಲ್ ಫರ್ನಿಚರ್ ಫುಲ್ಲು ಸುಟ್ಟೋಗಿದೆ. ಅವ್ರು ಸದ್ಯ ಯಾರೋ ನೋಡ್ಬಿಟ್ಟು ಹೇಳಿದ್ದಕ್ಕೆ ನಿಲ್ಲಿಸ್ಬಿಟ್ಟು ಈಗ ಆ ಫರ್ನಿಚರೆಲ್ಲ ತೆಗ್ದು ಈಚೆ ಹಾಕಿದ್ದಾರೆ. ಹೆಂಗೂ ಸದ್ಯ ಗಾಡಿಗೇನೂ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಇನ್ನೂ ಸ್ವಲ್ಪ ಇದ್ರೆ ಫುಲ್ ಅಂಟ್ಕೊಳ್ಳೋ ಸಾಧ್ಯತೆಗಳು ಇದ್ದಿತ್ತು. ಆಲ್ಮೋಸ್ಟ್ ಫರ್ನಿಚರ್ ಎಲ್ಲ ಬರ್ನ ಹೋಗಿದೆ, ಒಂದಿಲ್ಲ ಫುಲ್ಲೆಲ್ಲ ಬರ್ನ ಹೋಗಿದೆ. ನಿಜವಾಗ್ಲೂ ಅವ್ರ ಟೈಮ್ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಇಲ್ಲ ಅಂದಿದ್ರೆ ಗಾಡಿ ಸಮೇತ ಅಂಟ್ಕೊಬೇಕಾಗಿತ್ತು. ಅದು ಹೆಂಗೋ ಇದು ಮಾಡಿ ಅಲ್ಲಿರೋ ಜನ ಎಲ್ಲ ಸೇರಿ ಮತ್ತು ಆ ಫರ್ನಿಚರೆಲ್ಲ ಕೆಳಗೆ ಎಳೆದು ತಳ್ಳಿ ಸ್ವಲ್ಪ ಸೇವ್ ಮಾಡಿದ್ದಾರೆ. ಸಿಗ್ತಾನೆ 3ನೇ ಫೇಲ್ ಸ್ಟಾಪ್ ಆಯಿತು. 3ನೇ ಫೇಲ್ ಸ್ಟಾಪಲ್ಲಿ 800 ರೂಪಾಯಿ ಪೆಟ್ರೋಲ್ ಹಾಕ್ತಾ. ನಾನು 800 ಹಾಕು ಚೇಂಜ್ ಇಲ್ಲ, ಕ್ಯಾಶ್ ಕೊಡ್ತೀನಿ ಅಂದ. ಅವ್ನು ನೋಡಿದೆ ಒಂದೇ ಸರಿ 803 ರೂಪಾಯಿ ಕೊಡ್ದ್ಬಿಟ್ಟ. ಹತ್ರ ಚೇಂಜ್ ಇರಲಿಲ್ಲ. ಅವ್ನಿಗೆ ಹೇಳಿದೆ ಚೇಂಜ್ ಇಲ್ಲ ಅಂತ, ಅಷ್ಟೇ 20 ಕೊಟ್ಟೆ, 820 ರೂಪಾಯಿ ಕೊಟ್ಟೆ. ಅವನು ಸರ್ ಚೇಂಜ್ ಇಲ್ಲ ಪರವಾಗಿಲ್ಲ ಬಿಡಿ ಅಂತ. ಮತ್ತು 3 ರೂಪೀಸ್ ಸೇವ್ ಆಯಿತು. ಸೊ ಪೆಟ್ರೋಲ್ ಲೀಟ್ರಿಗೆ 1 ರೂಪಾಯಿ ಕಮ್ಮಿ ಮಾಡ್ದೆ. ಇಲ್ಲಿ ಶೆಲ್ಲಲ್ಲಿ ಎಷ್ಟಿದೆ ಅಂದರೆ ಪೆಟ್ರೋಲ್ ರೇಟು 102 ರೂಪಾಯಿ 92 ಪೈಸೆ ಇದೆ. ಇಲ್ಲಿ ನಾರ್ಮಲ್ ಪೆಟ್ರೋಲ್ ಬಂಕ್ಸಲ್ಲೆಲ್ಲ ಇಂಡಿಯನ್ ಆಯಿಲು HP ಎಲ್ಲ ಇನ್ನೂ ಕಮ್ಮಿನೇ ಇದೆ. ಅಲ್ಲಿನೂ 1 ರೂಪಾಯಿ ಏನೋ ಕಮ್ಮಿನೇ. ಯಾವ್ದು ಹೆಂಗಾದರೆ ಏನು ಬಿಡ್ರಿ, ಹಿಂಗೆ ಅಣ್ಣ ಪೆಟ್ರೋಲ್ ಕಾಸು ಸ್ವಲ್ಪ ಉಳಿಸ್ದ. ಈ ಹುಬ್ಳಿ ರೋಡ್ ಇದು ನೋಡ್ರಿ ಅಪ್ಪ, ಹುಬ್ಳಿ ರೋಡ್ ಹೆಂಗದ ನೋಡ್ರಿ ಅಪ್ಪ, ಭಾಳ ಹೊಲ್ಸದ ರೋಡ್ ನೋಡ್ರಿ ಅಪ್ಪ. ಅಲ್ಲಿಂದ ಬಂದ್ರಪ್ಪ ರೋಡು ಡಬಲ್ ರೋಡ್ ಇತ್ತು, ಭಾಳ ಚಾಲೋ ಐತ್ರಿ ಅಪ್ಪ, ಮಸ್ತ್ ಬಂದೆ. ಮತ್ತು ಹುಬ್ಳಿ ಬರೋಕ್ಕಿಲ್ರಿ, ರೋಡು ಸಿಂಗಲ್ ಮಾಡಾಕತ್ತಾರ. ಮತ್ತು ಸಿಂಗಲ್ ರೋಡಲ್ಲೇ ಹೋಗ್ಬೇಕ್ರಿ ಅಪ್ಪ. ಇದು ಭಾಳ ಕಷ್ಟ ಅದ್ರಿ. ಇದು ಒಂದೇ ರೋಡಲ್ಲೇ ಮುಂದೆ ಗಾಡಿ ಬರ್ತದೆ ಮತ್ತು ನಾವು ಇದೇ ರೋಡಲ್ಲಿ ಹೋಗಕತ್ತೀರಿ. ಭಾಳ ಕಷ್ಟ ಅದ, ಏನು ಮಾಡೋಕ್ಕಿಲ್ರಿ. ಈಗ 3 ಅವರ್ ತೋರಿಸ್ತದ ನನಗೆ, 148 ಕಿಲೋಮೀಟ್ರ್ ತೋರಿಸ್ತದ ಗೋವಾಗೆ. ಇನ್ನೂ ಭಾಳ ಟೈಮ್ ಅದ ರೀ, ಭಾಳ ಟೈಮ್ ಅದ. ಸೊ ಅದರಿಂದಲೇ ಮತ್ತೆ ಅನಿಸ್ತದೆ ಟೈಮ್ ಭಾಳ ಆಗುತ್ತದೆ ಅನಿಸ್ತದೆ. ಈ ರೋಡಲ್ಲಿ ಭಾಳ ಸ್ಪೀಡ್ ಹೋಗೋಕ್ಕಾಗಲ್ಲ ರೀ, ಎಷ್ಟದ ಅಷ್ಟೇ ಹೋಗೋಕ್ಕಾಗ್ತದೆ. ಗೂಗಲ್ ನನ್ನ ಎಲ್ಲೋ NH67 ಅಂತ ಈ ರೋಡು ಕರ್ಕೊಂಬಂದ್ಬಿಟ್ಟಿದೆ. ನಾನು ಬಂದಿದ್ದ ರೈಡೆಲ್ಲ ಇದು ಫಸ್ಟ್ ರೈಲ್ವೆ ಟ್ರ್ಯಾಕ್ ಅಡ್ಡ ಸಿಕ್ಕಿರೋದು. ಇಂಜಿನ್ ಅಷ್ಟೇನಾ ವೇಸ್ಟ್. ಗೂಗಲ್ ನೋಡಿದ್ರೆ ಇದು ಯಾವುದೋ ರೂಟಲ್ಲಿ ಕರ್ಕೊಂಬಂದ್ಬಿಟ್ಬಿಟ್ಟಿದೆ, ಯಾವ್ದು ಕಾರ್ಡಲ್ಲಿ ಕರ್ಕೊಂಬಂದ್ಬಿಟ್ಬಿಟ್ಟಿದೆ. ಇಲ್ಲಿ ಹೆಂಗೆ ಹೋಗೋದಂತಲೇ ಗೊತ್ತಾಗ್ತಿಲ್ಲ, ಹೋಗ್ತಾ ಇದ್ದೀನಿ. ಇದು NH67 ಅಂತ ಇದು. ಅದು ಎಲ್ಲಿದ್ದೀನೋ ಏನೋ ನನಗೂ ಗೊತ್ತಿಲ್ಲ. ಊಟೋಲಿದೆ
ಅಲ್ಲಿ ನಾವು ಎಂಟ್ರಿ ಆಗೋ ಹತ್ರ ಒಂದು ಟೋಲ್ ಇತ್ತು, ಇದಕ್ಕೂ ಟೋಲ್ ಕಟ್ಬಿಟ್ಟು ಬರಬೇಕು. ಬೈಕ್ಸ್ ಇಲ್ಲ, ಕಾರ್ಗೆ ಅದಕ್ಕೆ ಅದಕ್ಕೆ ಟೋಲ್ ಕಟ್ಟಬೇಕು. ಹೆಂಗಿದೆ ನೋಡಿ ರೋಡು. ಅಲ್ಲಲ್ಲಿ ಮೂರು ಚಿಕ್ಕ ಚಿಕ್ಕ ಸ್ಪೀಡ್ ಬ್ರೇಕ್ ಬೇರೆ ಹಾಕಿದ್ದಾರೆ. ನಾನ್ ಸ್ಟಾಪ್ ರೈಡ್ ಬೇರೆ ಓಡಿಸ್ಕೊಂಡು ಬರ್ತಾನೆ ಇದ್ದೀನಿ ಕಂಟಿನ್ಯೂಸ್ಲಿ. ಎಲ್ಲಿ ಸ್ಟಾಪ್ ಮಾಡಿದ್ದೀರಾ, ಫುಲ್ ನಾನ್ ಸ್ಟಾಪ್ ರೈಡ್ ಆಗೋಯ್ತು. ಸೊ ಬೆಳಗ್ಗೆ ನಾನು ಅದೇ ಟಿಫನ್ ತಿನ್ನೋಕೆ ನಿಲ್ಲಿಸಿದೆ. ನೆಕ್ಸ್ಟ್ ತಾತ ಇಂಡಿಕೇಟ್ರ್ ಹಾಕ್ಬೇಕು ತಾತ ನೀವು. ಸೊ ನಾನೇನು ಮಾಡಿದೆ, ಬೆಳಗ್ಗೆ ಟಿಫನ್ ತಿನ್ಕೊಂಬಂದಮೇಲೆ ಮಧ್ಯಾಹ್ನ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಸಗಲಾಗಿತ್ತು, ಅದೊಂದು 2 ದೋಸೆ ತಿಂದೆ. ಸ್ವಲ್ಪ ಆರಾಮಾಗಿದೆ. ಏನಪ್ಪ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಒಳಗಡೆ ನಾನು ಅಲ್ಲಿ ರೀಚ್ ಆಗಿಬಿಟ್ರೆ ಸಾಕು. ಓ ವಾವ್, ಮತ್ತೆ ಬಂತು ನೋಡ್ರಿ 2ನೇ ರೈಲ್ವೆ ಗೇಟು. ಇಲ್ಲದು ಟ್ರೈನ್ ಬರುತ್ತಾ ಇಲ್ಲ ಬರೀ ಇಂಜಿನ್ ಬರುತ್ತಾ ನೋಡೋಣ. ವೈಟಿಂಗ್. ಮತ್ತೆ ಒಂದು ಬಂತು 3ನೇದು. ಗೈಸ್ ಇಲ್ಲಿ ಹೋಗ್ತಿದೆಯಲ್ಲ, ಈ ಇಂಜಿನ್ನು ಕರೆಕ್ಟಾಗಿ 3 ರೈಲ್ವೆ ಗೇಟ್ ಹತ್ರ ನಿಲ್ಲಿಸಿದೆ. 3 ರೈಲ್ವೆ ಗೇಟ್ ಹತ್ರ ಈ ಬರೀ ಇಂಜಿನ್ ಮಾತ್ರ ನೋಡ್ರಿ ಜೊತೆಯಲ್ಲೇ ಬರ್ತಿದೆ. ಸೊ ನೆಕ್ಸ್ಟ್ ಎಲ್ಲಾದರೂ ರೈಲ್ವೆ ಗೇಟ್ ಬಂದರೆ ಇದರಿಂದನೇ ನಿಲ್ಲಿಸ್ತಾರೆ. ಬೇರೆ ಏನು ಟ್ರೈನ್ ಗೀನ್ ಏನೂ ಬರ್ತಿಲ್ಲ, ಬರೀ ಒಂದು ಇಂಜಿನಿಂದ ಇನ್ನೊಂದು ಗೇಟ್ ಏನಾದರೂ ರೈಲ್ವೆ ಗೇಟ್ ಅಡ್ಡ ಬಂದರೆ ಪಕ್ಕ ನಿಲ್ಲಿಸ್ತಾರೆ. ಮತ್ತು ಅದಾದ್ಮೇಲೆ ಹೋಗ್ಬೇಕು ನಾವು. ಫ್ರೆಂಡ್ಸ್, ಸನ್ಸೆಟ್ ಟೈಮು, ಯಾರೂ ಇಲ್ಲ. ಈ ಕಡೆನೂ ಕಾಡು, ಈ ಕಡೆನೂ ಕಾಡು. ಸೆಂಟ್ರಲ್ ರೋಡು. ನಾನು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ ಇದು ನೋಡೋದಕ್ಕೆ. ಹಾಗೆ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸಕ್ಕತ್ತಾಗಿದೆ ಪ್ಲೇಸ್ ಅಂತೂ. ಬಟ್ ಏನಪ್ಪ ಅಂದರೆ ಈ ಕಾಡಲ್ಲಿ ಅಲ್ಲಿ ಸ್ಟಾಪ್ ಮಾಡೋಂಗಿಲ್ಲ ಅಂತ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಬಟ್ ಜನ ಮಾಡ್ತಾನೆ ಇರ್ತಾರೆ. ಗಲೀಜು, ಪೇಪರು, ಕಸ ಕಡ್ಡಿ, ಬರೀ ನೋಡಿ ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಬಿಸಾಕಿದ್ದಾರೆ. ಬಿಸಾಕಬಾರ್ದು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದ್ರು ಹಂಗೆ ಮಾಡ್ತಾರೆ. ಬಟ್ ಕಾಡಂತೂ ಪೀಸಾಗಿದೆ. ಈ ಫಾರೆಸ್ಟ್ ನೋಡೋದಕ್ಕೆ ಸಖತ್ ಪೀಸಾಗಿದೆ. GPS ಸಿಗ್ನಲ್ ಲಾಸ್ಟ್ ಆಗಿದೆ. ಏನು ನೆಟ್ವರ್ಕ್ ಇಲ್ಲ, ಯಾವುದೂ ಇಲ್ಲ. ಹೋಗ್ತಾ ಇರೋದಷ್ಟೇ. ಇರೋದು ಒಂದೇ ರೋಡು. ನಾನು ಮ್ಯಾಪ್ ಆನ್ ಮಾಡೋ ಅವಶ್ಯಕತೆ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಯಾಕಂದರೆ ಒಂದೇ ರೋಡ್ ಇರೋದ್ರಿಂದ ಹೋಗ್ತಾ ಇದೆ. ಸೊ ಅವಾಗೇ ನೋಡಿದೆ ಇನ್ನೂ 20 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇತ್ತು. ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂದರೆ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಇದು ರೀಸೆಂಟಾಗಿ ಮಾಡ್ದಂಗಿದೆ ಸಿಮೆಂಟ್ ರೋಡು. ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಆರಾಮಾಗಿ ಹೋಗ್ಬೋದು, ನಾವು ಆರಾಮಾಗಿ ಟ್ರಾವೆಲ್ ಮಾಡೋದು. ಬಟ್ ಏನಪ್ಪ ಅಂದರೆ ಸ್ವಲ್ಪ ನೋಡಿ ಈ ಥರ ಫ್ರಂಟಲ್ಲಿ ಸಡನ್ನಾಗಿ ವೆಹಿಕಲ್ಸ್ ಬಂದ್ಬಿಡುತ್ತೆ. ಸ್ಲೋ ಆಗಿ ಹೋಗಬೇಕು. ಸುಮ್ಮನೆ ಅರ್ಜೆಂಟ್ಗೆ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಸ್ಪೀಡಾಗಿ ಹೋದರೆ ಅವಸರವೇ ಅಪಘಾತಕ್ಕೆ ಕಾರಣ ಆಗುತ್ತೆ. ಸೊ ನೋಡ್ಕೊಂಡು ಡ್ರೈವ್ ಮಾಡ್ಕೊಳ್ಳಿ ಆರಾಮಾಗಿ. ಒಳ್ಳೆ ಜಾಗ. ಬಟ್ ವ್ಯೂ ಅಷ್ಟೇ ಚೆನ್ನಾಗಿದೆ. ಫುಲ್ ಇವಾಗ ಚಿಲ್ ವೆದರ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೂ ತಣ್ಣು ಆಗುತ್ತೆ, ಜಾಸ್ತಿ ಕೋಲ್ಡ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಇವಾಗಲೇ ಸ್ವಲ್ಪ ತಣ್ಣಗೆ ಆಗ್ತಿದೆ. ಬಂದಾಗ ಈ ರೋಡೆಲ್ಲ ಸಖತ್ ಎಂಜಾಯ್ ಮಾಡ್ಬೋದು. ತುಂಬ ಸಖತ್ತಾಗಿದೆ. ಇಷ್ಟು ಫುಲ್ ಕರ್ವ್ ಇದೆ ರೋಡ್. ಘಾಟ್ ಸೆಕ್ಷನ್ ಇದ್ದಂಗೆ. ಆ ಕಡೆ ಈ ಕಡೆ ಆ ಕಡೆ. ಸುಪ್ರೀಂ ಕೋರ್ಟ್ ನಿನ್ನೆ ಆರ್ಡರ್ ಮಾಡಿದೆ. ವ್ಯಾಕ್ಸಿನೇಷನ್ ಯಾರಿಗೂ ಕಂಪಲ್ಸರಿ ಚೆಕ್ ಮಾಡೋಕ್ಕೆ ಕಂಪಲ್ಸರಿ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಕು. ಡಬಲ್ ಡೋಸ್ ಆಗಿರಬೇಕು. ಸಿಂಗಲ್ ಡೋಸ್ ಆಗಿದ್ದರೆ ಬಿಡೋಕ್ಕಿಲ್ಲ. ಸೊ ನಾನೇನು ಮಾಡಿದೆ, ನಾನು ಹಳೆ ಮೊಬೈಲಲ್ಲಿತ್ತು, ನಾನು ಅದನ್ನು ಫಾರ್ವರ್ಡ್ ಮಾಡ್ಕೊಂಡಿದ್ದೆ ಈ ಮೊಬೈಲ್ಗೆ, ಹೊಸ ಮೊಬೈಲ್ಗೆ. ಸೊ ಅದನ್ನು ತೋರಿಸಿದ್ರೆ ಅದು ಸಿಂಗಲ್ ಡೋಸ್ದು. ಡಬಲ್ ಡೋಸ್ದು ಎಲ್ಲಿದೆ ಅಂದರು. ಡಬಲ್ ಡೋಸು ಆಗಿದೆ ಅಂತ 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಸೊ ಅದಕ್ಕೆ 2 ಡಬಲ್ ಡೋಸ್ ವ್ಯಾಕ್ಸಿನೇಷನ್ ತೋರಿಸಿದ್ಮೇಲೆ
ಆಮೇಲೆ ಎಂಟ್ರಿ ಕೊಟ್ಟರು. ಫೈನಲಿ ಗೋವಾ ಸ್ಟೇಟ್ಗೆ ಎಂಟ್ರಿ ಆಗೋದ್ವಿ. ಎಕ್ಸಾಕ್ಟ್ ಟೈಮ್ ಬಂದು ಇವಾಗ 5:51. ನಾನು ಬೆಳಗ್ಗೆ ಬಿಟ್ಟಿದ್ದೂ ಅಷ್ಟೇ 5:30ಗೆ. ಸೊ ಈಗ ಟೈಮ್ ಬಂದು 5:51. ಆರಾಮಾಗಿ ಎಂಟ್ರಿ ಆಗೋದ್ವಿ. ಸೊ ನನ್ನ ಪ್ರಕಾರ ನಾನು ಇವಾಗ 12 hours ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 12 hours ಮೇಲಿನಾಗಿದೆ. ನಾನ್ ಸ್ಟಾಪ್ ರೈಡು. ಎಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಲ್ಲ, ಎಲ್ಲಿ ಅದು ಇದು ಅಂದ್ಕೊಂಡು ಹೋಗಿಲ್ಲ, ಎಲ್ಲಿ ನಿಲ್ಲಿಸಿಲ್ಲ, ಎಲ್ಲಿ ನೋಡೋದಕ್ಕೂ. ಯಾಕಂದರೆ ಫುಲ್ ಬಂದ್ಬಿಡೋಣ ಫಸ್ಟು ಗೋವಾಗೆ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಏನೋ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಸೊ ಇದು ಮಾಡ್ಕೊಂಡಿದ್ದೆ. ಒಂದೇ ಒಂದು ಹತ್ರ ಮಾತ್ರ ದಾವಣಗೆರೆ ಬೆಣ್ಣೆ ದೋಸೆ ಹತ್ರ ಮಾತ್ರ ಒಂದು 1 hour ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಅದರ್ವೈಸ್ ನಥಿಂಗ್, ಯಾವುದು ವೇಸ್ಟ್ ಮಾಡಿಲ್ಲ. ಎಲ್ಲಿ ನಾನು ಸುಮ್ಮನೆ ಟೈಮ್ ಪಾಸ್ಗೆ ಅಂತ ನಿಂತ್ಕೊಂಡಿಲ್ಲ. ಇನ್ನೊಂದು ಹೇಳಬೇಕು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ನಾವು ಬೆಂಗಳೂರಿಂದ ಸರ್ಚ್ ಮಾಡಿದ್ರೆ 550 ಕಿಲೋಮೀಟರ್ 580 ಕಿಲೋಮೀಟರ್ಸ್ ಗೋವಾ ತೋರಿಸುತ್ತೆ. ಅದು ಗೋವಾ ಸ್ಟೇಟ್ ಎಂಟ್ರಿ ಮಾತ್ರನೇ ತೋರಿಸುತ್ತೆ ನಮಗೆ. ಸೊ ನಾವು ಹೋಗ್ಬೇಕಾದ್ರೆ ಇವಾಗ ಬಾಗ ಬೀಚು ಆ ಥರ ಏನಾದರೂ ಬೀಚಸ್ಗೆ ಏನಾದರೂ ಕಲ್ಲಂಗುಟ್ಟ ಬೀಚ್ ಆ ಥರ ಬೀಚಸ್ಗೆ ಹೋಗ್ಬೇಕಾದ್ರೆ ಗೋವಾ ಎಂಟ್ರಿ ಮಾತ್ರನೇ 550 ಕಿಲೋಮೀಟ್ರ್. ಅಲ್ಲಿಂದ 50 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. 46 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 60 ಕಿಲೋಮೀಟ್ರ್ ಆ ಥರ ಬೇರೆ ಬೇರೆ ಬೀಚಸ್ಗೆ ಬೇರೆ ಬೇರೆ ಡೆಸ್ಟಿನೇಷನ್ಸ್ ಇರುತ್ತೆ. ಸೊ ನಮಗೆ ಗೊತ್ತಿರಲ್ಲ. ಇವಾಗ ನಾನು ಬೆಳಗ್ಗೆ ನಾನು ಕನ್ಫ್ಯೂಷನ್ ಹಂಗೆ ಅಂದ್ಕೊಂಡಿದ್ದೆ. ಬೆಳಗ್ಗೆ ನಾನು ಸರ್ಚ್ ಮಾಡಿದಾಗ, ನಾನು ಮಾಲೂರಿಂದ ಸರ್ಚ್ ಮಾಡಿದಾಗ 600 ಕಿಲೋಮೀಟ್ರ್ ತೋರಿಸ್ತು ಗೋವಾಗೆ. ಸೊ ನಾನು 600 ಕಿಲೋಮೀಟ್ರ್ ಇದೆ ಅಲ್ಲ ಅಂದ್ಬಿಟ್ಟು ನಾನು ಗೋವಾ ಸರ್ಚ್ ಮಾಡಿ 600 ಕಿಲೋಮೀಟ್ರ್ ಇದೆ ಅಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, 600 ಕಿಲೋಮೀಟ್ರ್ ಅಷ್ಟೇ ಅಂದ್ಕೊಂಡು ನಾನು ಬಂದುಬಿಟ್ಟೆ. ಬಂದಮೇಲೆ ಗೊತ್ತಾಗ್ತಿದೆ ಗೋವಾ ಎಂಟ್ರಿ ಮಾತ್ರನೇ ಇದು. ಇಲ್ಲಿಂದ ನಾನು ಇನ್ನೂ ತುಂಬ ದೂರ ಹೋಗಬೇಕು. ಇನ್ನು ಜಸ್ಟ್ ಇವಾಗ ಗೋವಾ ಒಂದು ಸ್ಟೇಟಿಗೆ ಮಾತ್ರ ಎಂಟ್ರಿ ಆಗಿದ್ದೀನಿ. ಇನ್ನು ಗೋವಾ ಒಳಗೆ ಎಂಟ್ರಿ ಆಗಿ ಗೋವಾಯಿಂದ 50 ಕಿಲೋಮೀಟರ್. ಸೊ ಗೋವಾ ಈಗ ನಾನು ಇವಾಗ ಗೂಗಲಲ್ಲಿ ನಾನು ಇವಾಗ ಏನು ಮ್ಯಾಪಲ್ಲಿ ಏನು ಸರ್ಚ್ ಮಾಡಿದ್ದೀನಿ, ಗೋವಾಗೆ ಹಾಕಿದ್ದೀನಿ ಮ್ಯಾಪು. ಸೊ ಗೋವಾ ಅಂದರೆ 27 ಕಿಲೋಮೀಟ್ರ್ ತೋರಿಸ್ತಿದೆ ಇನ್ನು ಗೋವಾಗೆ. ಸೊ ಗೋವಾಯಿಂದ ನಾನು ಬುಕ್ ಮಾಡಿರೋ ರೂಮ್ ಬಂದು ಬಾಗ ಬೀಚ್ ಹತ್ರ ರೂಮ್ ತೊಗೊಂಡಿದ್ದೀನಿ. ನಾನು ಅದು ಡೀಟೇಲ್ಸ್ ಎಲ್ಲ ನಿಮ್ಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಅಲ್ಲಿ ತೊಗೊಂಡಿದ್ದೀನಿ. ನಾನು ಗೋವಾಯಿಂದ ಹೋಗ್ಬೇಕಾದ್ರೆ ಅಲ್ಲಿಂದ 46 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗ್ತಿದೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಬರೋಕ್ಕಿಂತ ಮುಂಚೆ ಒಂದ್ಸರಿ ಇವೆಲ್ಲ ನೀವು ಚೆಕ್ ಮಾಡ್ಕೊಂಬನ್ನಿ. ನೋಡ್ತಾ ಇದ್ದೀರ ಬ್ರಿಡ್ಜು ಸಕ್ಕದಾಗಿದೆ. ಗೋವಾದಲ್ಲಿ ಫೇಮಸ್ ಬ್ರಿಡ್ಜು. ಏನಪ್ಪ ಒಂದು ಅಂದರೆ ಮೇಲೆ ನಾವು ಇವಾಗ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗೋದಿಲ್ಲ. ಆ ಬ್ರಿಡ್ಜ್ ಮೇಲೆ ಹೋಗೋಕೆ ಕಾರಲ್ಲಿ ಮಾತ್ರ ಹೋಗೋದು, ಬೈಕ್ಸ್ ಬಿಡ್ತಿಲ್ಲ. ಸೊ ಅಕಸ್ಮಾತ್ ಏನಾದರೂ ಬೈಕ್ ಹೋದರೆ ಫೈನ್ ಹಾಕ್ತಾರೆ. ನಾನು ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ದೆ ಆ ಬ್ರಿಡ್ಜ್ ಮೇಲೆ. ಮತ್ತೆ ತಿರುಗು ಬೋರ್ಡ್ ನೋಡ್ಬಿಟ್ಟು ಮತ್ತೆ ರಿಟರ್ನ್ ಮಾಡ್ಕೊಂಬಂದು ಈ ಕಡೆ ಯೂಟರ್ನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಒಂದು 3 ಕಿಲೋಮೀಟ್ರ್ ಜಾಸ್ತಿ ಆಯಿತು. ಜಾಸ್ತಿ ಆದರೂ ಪರವಾಗಿಲ್ಲ, ಬಟ್ ಅದ್ರ ಮೇಲೆ ಹೋದರೆ ಫೈನ್ ಆಗುತ್ತೆ.